ಹಲೋ, ನನ್ ಬೇಬಿ ಊಟ ಮಾಡ್ತಾ? ಬೇಬಿದೇನೋ ಗೊತ್ತಿಲ್ಲ, ಬೇಬಿ ಅಪ್ಪಂದಂತ್ರು ಆತ. ಮಾಮಾರಿ ನಮಸ್ಕಾರ ರೀ. ನಮಸ್ಕಾರ ಮಗಳ. ಒಂದ್ ಮಾತ್ ಹೇಳು, ಈ ಕ್ವಾನ್ ಹಡ್ಸಿ ಮಗ ಕ್ವಾನ್ ಆಗ್ಯಾನು, ಬೇಬಿ ಯಾವಾಗ ಆದ? ಅಲ್ಲ ಒಂದ್ ಮಾತಂಗಿ, ಈಗ ನಿನ್ ಬೇಬಿ ಊಟ ಅಲ್ಲ ಬೆಲ್ಟಿಲೆ ಒದಕಿತ್ತ ತಾನ ಇಡ್ ನೀ ಹೇಳ ಬೆಳೆ ತಗೊಂಬ ಹೇಳ. ಹೌದು, ನಾನ್ ಪಾಪಿ ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆಯವ್ರು ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ. 5 ನಿಮಿಷದ ಸುಖಕ್ಕೋಸ್ಕರ ಮುಖನ ಹುಡುಕ್ಬೇಡಿ, ಚೆನ್ನಾಗಿರೋ ತಿಕಾನ ಹುಡುಕಿ. ಅಕ್ಕ ಏನೋ ಸಾಂಗ್ ಬರೋದ್ ಲೇಟ್ ಇದ್ದಂಗೆ ಕಾಣ್ತದ, ಹೋಗಿ ಏನಾರು ತಿಂದ ಬಾರ. ನಿನ್ನ ಕೋಡಿ ಸಾಯಿ ಹೆಣ ಆಗಿಯಲ್ಲ, ಅವನವನು ಮಾರಿದ್ರ ಕರಿಬವ್ ಸೂಡಾಗ್ಯದ. ₹200 ಮಾಡಿಲ್ಲ ನಾನು. ನಮ್ ತಾಯಿ ಮೇಲೆ ಹಣೆ ಹಾಕ್ತೀನಿ ಬೇಕಾರೆ ₹200 ದುಡ್ಡು ಮಾಡಿಲ್ಲ. ನಮ್ಮ ಅಮ್ಮ ಅಲ್ಲ, ನಮ್ಮ ಅಮ್ಮನ ತರ ಕರ್ಕೊಂಡು. ಯಾವಾಗಾರ ಯೋಚನೆ ಮಾಡಿರಿ, ಚಡ್ಡಾಗ ತೂತಾದಾಗ ಅದ್ರ ಹರಿದಿದ ಬಟ್ಟೆಯಲ್ಲಿ ಹೋಗ್ತೈತಂತ. ಮೊದಲು ನಮ್ ಕ್ಲಾಸ್ಮೇಟ್ ಹುಡುಗಿಗೆ ಮೂಗಿನಾಗ ಸುಂಬಳ ಬರ್ತಿತ್ತು, ಇವ ಹೋಗಿ ನೆಕ್ಕಿ ಬರ್ತಿದ್ದ. ನಾನು ಯೂಸ್ ಮಾಡೋ ಸೋಪು ಲಕ್ಸು. ಈ ಸಲ RCB ಕಪ್ ಹೊಡೆದ್ ಫಿಕ್ಸ್. ಇದು ಆ ಭಗವಂತನ ಟ್ರಿಕ್ಸು. ಬಂದ್ರೆ ಬೆಟ್ಟ ಹೋದ್ರೆ ಶಾಟ. ತಲನ ಸಿಂಹ ಅನ್ಕೊಂಡಿದ್ರೆ CSK ಮಂದಿ, ಸಿಂಹದು ಬರೀ ಬಿಲ್ಡಪ್ ಅಷ್ಟೇ. ಇದನ್ ನೋಡಿ ಬ್ಯಾಡ್ ಕಮೆಂಟ್ ಹಾಕೋರೆಲ್ಲ ನಾನು. ಕೊನೆದಾಗಿ CSK ಫ್ಯಾನ್ಸ್ ಹೇಳೋದಿಷ್ಟೇ, I like bad boys. मैं सुबह 6 बजे घर आता हूँ, But actually I like good guys. सुबह 6 बजे मंदिर से घर आता हूँ. मैं तुम्हारी परीक्षा ले रही थी, मुझे बैड बॉयज ही अच्छे लगते हैं. मैं चप्पल चुराने जाता हूँ मंदिर, फिर से मैंने तुम्हें फंसा दिया, मुझे गुड बॉयज ही अच्छे लगते हैं. लेकिन वो चुराई हुई चप्पल मैं गरीबों को दे देता हूँ. ಅಣ್ಣ ಇಲ್ಲಿ ಯಾವ ಟ್ರೈನ್ ಬರ್ತೈತೆ ಒಂಚೂರು ಹೇಳಿ ಅಣ್ಣ. ಕಬ್ಬಣದ ಟ್ರೈನ್ ಬರ್ತೈತೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವಂತನ ನೋಡಿದ್ರೆ. ಹಲೋ, ಏನ್ ಮಾಡತ್ತಿಲ್ಲ ಬಸ್ಯಾನ್ ಮಗನ? ಯಾರು ಆಡು ಮಟ IPL ಬೆಟ್ಟಿಂಗ್ ಆಡುದು ಸೋತ್ ಮೇಲೆ ಯಾರು ಅನ್ನೋದನ? ಏನ್ ಮಾತಾಡೋತ್ಯೋ ತಮ್ಮ ನೀ? ಏನ್ ಮಾತಾಡತ್ತಿ? ಕೊಡಲ್ಲಿ ಬಸ್ಯಾನ್ ಕೈಯಾಗ ಹೇಳ್ತಾನ ಎಲ್ಲ. ತಮ್ಮ ನೀ ಆ ಬಸ್ಯಾನ್ ಹೇಳತ್ತಿಲ್ಲ, ಆ ಬಸ್ಯಾನ ಮಾತಾಡತಾನು. ಹೇಳ ಏನಾತ? ಅಂಕಲ್ ಕಾಳೆ ಅಲ್ರಿ? ಯಾರ್ ತಮ್ಮ? ಅವ್ ನನ್ ಮಗಾನ ಅಲ್ಲ, ಅವ್ನ ಯಾವತ್ತು ಮನಿ ಬಿಟ್ಟು ಹೊರಗೈಕಿನ್ಯ. ಅವ್ ಮಗಾನ ಅಲ್ಲ. ತಡಿ, ನೀ ದೊಡ್ಕೊಂಡಿ ಕಾಳೆನ ಮಗ ಅಲ್ಲನ? ಬಣ್ಣ ತಡಿ ಅಲ್ಲೇ ನಿಮ್ ಮನಿ ಕಡೆ. ಅಂಕಲ್ ಸತ್ಯು. ಈಗ ಮಿಷಿನ್ ಬಿಡ್ತಾವ್ರೆ. ಶಾಲೆಗಳ ತರಕ್ ಬರ್ತೀರೇನಪ್ಪ ನೀವು? ಬೋರ್ ಎಷ್ಟು ಹಳದಾದ್ರೇನು, ನೀರಿರ್ಬೇಕಷ್ಟೇ. ಮಿಷಿನ್ ಬಿಡಕ್ಕೆ 5-6 ಜನ ಬಂದವ್ರೆ, ಎಲ್ಲಾರು ಸೇರ್ಕೊಂಡು ಮಿಷಿನ್ ಬಿಡ್ತಾವ್ರೆ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ ಅದು. ಯಾಕೆ ಬೇಡ ಸರ್? ಇದೊಳ್ಳೆ ಆಗಲ್ಲ. ಎಬ್ಬಡೋ ತಮ್ಮಗ ನೀನು, ನಿನಗೆ ಎಷ್ಟು ಬುದ್ಧಿ ಇರ್ಬೇಕಾದ್ರೆ ಈ ನಾನ್ ಓದಿರೋನು ನನ್ಗೆ ಎಷ್ಟಿರ್ಬಾರ್ದು. ವಾ ಏನ್ ಮಾಡ್ತೀಯಾ? ಏನು ಮಾಡಲ್ಲ ಕಣ ಬಾಯ್ಲಿ. ನೀನು ಓದಿದ್ದೀನಿ ಅಂತ ಎಲ್ಲೂ ಹೊರಗಡೆ ಜಾಸ್ತಿ ಹೇಳ್ಕೊಳಕ್ ಹೋಗ್ಬೇಡ. ಆಮೇಲೆ ಇವಾಗ ಓದ್ತಿರೋ ಮಕ್ಳು ಎಲ್ಲಿ ಓದ್ಬಿಟ್ಟು ಇವನ್ ತರ ಆಗ್ಬಿಡ್ತೀವ ಅಂತ ಅನ್ಬಿಟ್ಟು ಓದೋದೇ ಬಿಟ್ಬಿಡ್ತಾರೆ. ಓದ್ಬಿಟ್ಟು ಏನ್ ಊರು ದಾರ ಮಾಡ್ಕೊಂಡು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಟ್ಟು ಅವನು ಹಿಂಗಿ ಪಿಂಗಿ ರೀಲ್ಸ್ ಮಾಡ್ಕೊಂಡು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಏನಾರು ನಿನ್ ಕೇಳ್ಬಿಟ್ರೆ, ಒಂದು ವಾಕ್ಯದಲ್ಲಿರೋ 9 ಪದದಲ್ಲಿ ಯಾರು ಬಿಕ್ಲು ಇನ್ ಮುರ್ತೊಂದು ಅನ್ನಂಗೆ ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ನಿನ್ ವಿಡಿಯೋನ 0.5x ಪ್ಲೇ ಮಾಡ್ಕೊಂಡು ಪಾಸ್ ಮಾಡಿ ನೋಡ್ಬಿಟ್ಟು ಕೇಳ್ಬಿಟ್ಟು ಅರ್ಥ ಮಾಡ್ಕೋಬೇಕು. ಅಂತದ್ರಲ್ಲಿ ಪಂಚ್ ಡೈಲಾಗ್ ಬೇರೆ ಹೊಡಿತಾವನೆ. ಪಂಚ್ ಡೈಲಾಗು ನೀನು ಓದ್ಕೊಂಡ್ರೆ ಓದ್ದೇ ಇರೋರು ಎಷ್ಟು ಡಿಸಿಪ್ಲಿನ್ ಅಂಡ್ ಡೀಸೆಂಟ್ ಆಗಿರ್ತಾರೆ. ಎಜುಕೇಟೆಡ್ ಫೂಲ್. ನಿನ್ನೆ ಮನೆ ಬಂದ್ಬಿಟ್ಟು ನಮ್ಮ ಮಕ್ಕಳು ಗೋಣಿಸ್ಕೊಂಡು ಹೋಗ್ತಾರೆ, ಚಿಲ್ಟಾರಿ ಪಟ್ಟಾಗ ನನ್ ಮುಂದೆ ಕೈ ಸಿಂಗಿಂಗ್ ಅಂದ್ರೆ ಸುಮ್ನೆ ಇಡ್ತೀನಾ? ಅದಕ್ಕೆ ಕೈ ತಂದೆ. ಎಷ್ಟೇ ಮೇಣಂದ್ರೆ ವಾಯ್ಸ್ ಬಂದ್ರೆ ತಲೆ ತೆಗಿತೀನಿ. ಗೊತ್ತಾಯ್ತಾ? ಅಣ್ಣನ ಪಕ್ಕದಲ್ಲಿ ಯಾರು ಗ್ಯಾಸ್ ಟೇಬಲ್ ಆಗಿರೋ ಜಾಸ್ತಿ ಊಸ್ ಬಿಡ್ಕೊಂಡು ಓಡಾಡ್ಬಿಡಿ, ಆಮೇಲೆ ತಿಗ ಕೊಯ್ಕೊಂಡ್ಬಿಟ್ಟು ತಲ್ದಿ ಮಾಡ್ಕೊಂಡ್ ಮಲ್ಕೊಂಡ್ಬಿಡ್ತಾನೆ. ಅದು ಯಾರೋ ಹೇಳಿರೋ ಫಿಲಮ್ ಡೈಲಾಗ್ ನೀನ್ ತೊಂದಸ್ಕೊಂಡ್ ಕೆಡ್ಸ್ಕೊಂಡು ಹೇಳ್ಬಿಟ್ಟು ಆಮೇಲೆ ಲಾಸ್ಟ್ ಅಲ್ಲಿ ಒಂದು ಮೆಟ್ರೆಗಂಡ್ ಲುಕ್ಕಿಂಗ್ ಕೊಡ್ತೀಯ. ನಾನು ಹೇಳಿಲ್ವಾ, ಓದ್ದೇ ಇರೋರೇ ಡಿಸಿಪ್ಲಿನ್ ಅಂಡ್ ಡೀಸೆಂಟ್ ಆಗಿರ್ತಾರೆ. लड़का संस्कारी होना चाहिए, रोमांटिक नहीं. घर में दामाद चाहिए.
नाजनी नहीं। और लड़की भी संस्कारी होनी चाहिए, रोमांटिक नहीं, क्योंकि घर में बहू चाहिए, मियाँ खलीफा नहीं। उसको छोड़ बहन, पहले तू ये बता कि तू मियाँ खलीफा को कैसे जानती है? ये फंस गया सीएम। अगर तू इतनी ही संस्कारी है तो कैसे जानती है? अब ये बताओ तुम्हें कैसे मालूम है मियाँ खलीफा का नाम? साला यहाँ सब क्रोम यूजर है। ಜನರೇ ಏನ್ ಗೊತ್ತಾ ವಿಷಯ? ನಾನ್ ಬದುಕಿದೀನಿ ಕಣ್ರು, ಆಯ್ತಾ? ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನಾ ಸತ್ತೋಗಿದ್ದೀನಿ ಅಂತಲ್ಲಿ ಗ್ರಿಪ್ ಅಂತ ಹಾಕ್ತಾ ಇದಾರೆ. ಸೊ ತುಂಬಾ ಜನ ನನ್ನ ಕಾಲ್ ಮಾಡ್ಬಿಟ್ಟು ಅಕ್ಕ ನೀವು ಬದುಕಿದೀರಾ ಸತ್ತಿದ್ದೀರಾ ಅಂತ ಕೇಳ್ತಿದ್ದೀರಾ, ನಿಮ್ಮ ಅಕೌಂಟ್ ಬೇರೆ ಯಾರೋ ಯೂಸ್ ಮಾಡ್ತಾ ಇದಾರೆ ಅಂತ ಅನ್ಕೊಂಡಿದೀರಾ. ಕರ್ಮ ಗುರು, ನಾನ್ ಬದುಕಿದೀನಿ ಗುರು, ಆಯ್ತಾ? ಅವ್ರು ನನ್ನ ಸೈಜ್ ಬಿಟ್ಟಿದ್ದಾರೆ, ನಾವೇನ್ ಮಾಡೋಣ ಜನರೇ? ಅವ್ರು ನಮ್ಮನ್ನ ಸೈಜ್ ಬಿಟ್ಟಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಅಯ್ಯೋ ಯಾಕೆ ಜನರೇ? ಹಚ್ಚು ಮಂದಿ ಹಚ್ಚು ಮಾಡ್ ಹಚ್ಚಗೊಂಡಿತಳೆ ಆಗ ಸುಳ್ಳೊಂದು ಸೊಟ್ಟೊಂದು 7 ಮಂದಿ ಬಾಯಿಗೆ ಯಾಕಕತಿಯೇನೋ ಒಳಗೆ. ಬೋರ್ಲೇನು ಅಂತಾರ, ಕೌನ್ಸ್ಗಾನು ಅಂತಾರ, ಅದು ನಿನಗೂ ಗೊತ್ತೈತಿ. ಏನಾಯ್ತು ನಿಂಗೆ? ಹಿಂಗೆ ಸ್ವಲ್ಪ ಟೆನ್ಷನ್. ಯಾಕೋ? ಏನ್ ವಿಷಯಕ್ಕೂ ಟೆನ್ಷನ್ ನಿಂಗೆ? ಎಣ್ಣೆ ಬಾಟ್ಲು ಖಾಲಿ ಆಗ್ಬಿಡೈತೆ. ನಾಚಿಕೆ ಆಗಲ್ವಾ ನಿಂಗೆ? ಎಣ್ಣೆ ಹೊಡಿತೀನಿ ಅಂತಿದ್ಯಾ? ನಾಚಿಕೆ ಅಂತಕ್ಕೆ ನಾನು ಬಟ್ಟೆ ಬಿಚ್ಕೊಂಡ ಕುಡಿತೀನಿ, ಬಟ್ಟೆ ಎಲ್ಲ ಹಾಕೊಂಡು ಆರಾಮಾಗಿ ಕುತ್ಕೊಂಡ್ ಕುಡಿತೀನಿ. ನೋಡಿ ಎಣ್ಣೆ ನಿನ್ನ ಇಷ್ಟು ಹಾಳು ಮಾಡಿದ್ದೆ, ಎಲ್ಲದಕ್ಕೂ ಉಲ್ಟಾ ಸಲ ಜವಾಬ್ ಕೊಡ್ತೀಯ. ನೀನ್ ಯಾವಾಗ ಎಣ್ಣೆ ಹೊಡ್ತಿದ್ಯಾ? ಇಲ್ಲ. ಆಯ್ತಾ, ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಪ್ಪ. ಒಂದ್ ಕಡೆ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ, ಇನ್ನೊಂದ್ ಕಡೆ 50 ರೂಪಾಯಿಗೆ 10 ಬಾಟ್ಲು ಲೆಮನ್ ಜ್ಯೂಸ್ ಕೊಡ್ತಾವ್ರೆ. ನೀನ್ ಯಾವ್ದನ್ ಚೂಸ್ ಮಾಡ್ತೀಯಾ? ನಾನು ಲೆಮನ್ ಜ್ಯೂಸೇ ತಗೊಂತೀನಿ. ಎಣ್ಣೆ ತಗೊಂಡ್ಬಿಟ್ಟು ನನ್ ಬಡಿ ನಾನೇ ಹಾಳು ಮಾಡ್ಕೊಂಡ್ಲಿ. ನೋಡ್ದ ಲೆಮನ್ ಜ್ಯೂಸ್ ನಿನ್ ತಲೆ ಎಷ್ಟು ಹಾಳು ಮಾಡಿದೆ. ನೀ ಉಲ್ಟಾ ಸೀದಾ ಜವಾಬ್ ಕೊಡ್ತಾ ಇದೀಯ. ಇವಾಗ ಯಾರಾದ್ರೂ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ ಅಂದ್ರೆ ಅದನ್ನ ನಾವು ತಗೊಂಡ್ಬಿಡ್ಬೇಕು. ಅದನ್ನ ತಗೊಂಡ್ಬಿಟ್ಟು ನಾವು 50 ರೂಪಾಯಿ ಒಂದ್ ಬಾಟ್ಲಂಗೆ ಬೇರೆಯವ್ರಿಗೆ ಮಾರ್ಬಿಟ್ಟು ಕಾಸು ಮಾಡ್ಬೇಕು. ನೀನ್ ಜೀವನ ಪೂರ್ತಿ ಬರೀ ನಿಂಬೆ ಜ್ಯೂಸೇ ಕುಡಿತಾ ಇದ್ದೆ. ಇವಾಗ ನಾನ್ ಬೆಸ್ಟಾ ನೀನ್ ಬೆಸ್ಟಾ? ಜೈ ಬಜರಂಗ್ ಬಲಿ, ಜೈ ಮಿಯಾ ಖಲೀಫಾ. ಹಾ, ಮತ್ತೆ ಡೈಲಾಗು ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳಾಗ್ತಾ ಇರುತ್ತೆ ಶಾಂತಮ್ಮ. ಓಕೆ ಸರ್. ಹಾ, ಲೈಟ್ ಕ್ಯಾಮ್ರಾ ಆಕ್ಷನ್ ಟೇಕ್ 1. ಶಾಂತ ಮುಂದ್ ದೊಡ್ಡದಾಯ್ತಾ ಇರುತ್ತೆ. ಪೇ ಅದು ಶಾಂತ ಮುಂದ್ ದೊಡ್ಡದಾಯ್ತಾ ಇರುತ್ತೆ ಅಲ್ಲ, ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳು ಆಯ್ತಾ ಇರುತ್ತೆ ಶಾಂತಮ್ಮ. ಹಾ ಸರ್ ಈ ಸಲ ಪಕ್ಕ. ಟೇಕ್ 3 ಆಕ್ಷನ್. ಶಾಂತ ಮುಂದ್ ಚಿಕ್ಕದಿತ್ತು, ಇವಾಗ ದೊಡ್ಡದಾಗೋಯ್ತು. ಉತ್ಸೊಳೆ ಮಗನೆ, ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳು ಆಗ್ತಾ ಇರುತ್ತೆ ಶಾಂತಮ್ಮ. ಸಿಂಪಲ್. ಹಾ ಸಿಂಪಲ್ ಸರ್, ಸಿಂಪಲ್. ಟೇಕ್ 50 ಆಕ್ಷನ್. ದೊಡ್ಡ ದೊಡ್ಡ ಊರಲ್ಲಿ ಶಾಂತಮ್ಮನ್ ಜೊತೆ ಯಾರು ಮಾತಾಡ್ತಿರ್ಲಿಲ್ಲ, ಯಾಕಂದ್ರೆ ಅವಳು ಚಿಕ್ಕದು. ಬೋಳಿ ಮಗನ್ ಯಾರ ಕರ್ಕೊಂಡ್ ಬಂದಿದ್ದು? ಸರ್ ನಾನೇ ಬಂದೆ. ಹಂಗೆ ನೀನೇ ಹೋಗ್ಬಿಡು. ಸಾರಿ ಸರ್, ಈ ಸಲ ಪಕ್ಕ ಆಗುತ್ತೆ. ಓಕೆ, ಟೇಕ್ 60 ಆಕ್ಷನ್. ಶಾಂತಮ್ಮ ದೊಡ್ಡವಳಾಡ್ಲು, ಬಟ್ ಅವಳು ಚಿಕ್ಕದೇ ಇತ್ತು. ಈ ಗೋಳಿ ಮಗನ್ ಹೆಂಗೋ ಅರ್ಥ ಮಾಡ್ಸೋದು? ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳು ಆಗ್ತಾ ಇರುತ್ತೆ ಶಾಂತಮ್ಮ. ಹಾ ಸರ್, ಈಗ ಬರುತ್ತೆ. ನಿಮ್ಮೆ ನಾಳೆ ಬರುತ್ತೆ ಸರ್ ಇವಾಗ ಪಕ್ಕ. ಟೇಕ್ 99 ಆಕ್ಷನ್. ಚಿಕ್ಕ ಶಾಂತಮ್ಮ ಊರಿನ ದೊಡ್ಡ ದೊಡ್ಡವ್ರಿಗೆಲ್ಲ ತಿಕ್ಕ ಹೊಡೆದ್ಬಿಟ್ರು. ಗೋಳಿ ಮಗನ್ ಫಟ್ ಕರ್ಕೊಂಡವ್ರ ನನ್ ಕಣ್ಮುಂದೆಯಿಂದ. ಸರ್ ಶಾಂತಮ್ಮನ್ ದೊಡ್ಡದೇ ಯಾಕೆ ಸರ್ ಆಗಲ್ಲ? ನಕ್ಕನ್ ಶಡತ್ತೇರೇಕೆ ಶಾಂತಮ್ಮನ್ ಹ್ಯಾಂಡ್ ಮಾಡ್ಬಿಟ್ಟದ ಹೋಳಿ ಮಗನೆ. ಮಚ, ಕಾಲೇಜಲ್ಲಿ ಮೇಡಮ್ ಕೇಳೋದಕ್ಕೆ ಪೈಲಟ್ ಆಯ್ತೀನಿ ಅಂತಾನೆ ನೀನು. ಅದೇನ್ ನಂದೇನ್ ನೋಡ್ತೀಯ? ಅಲ್ಲಿ ಇಂಚೆರೆ ಡಿಶ್ ಕುಂತರು ಅಲ್ಲೋಕಿ ನೋಡಲ್ಲಿ. ಡಿಸಿ ಸಾಹೇಬ್ರು ಇಲ್ಲಿ ಅವ್ರ. ಅವರ ಮಾತಾಡಿ ಕೆಟ್ಟದೇ ಮಾತಾಡಿ ಒಳ್ಳೇದೇ ಮಾತಾಡಿ ಡುಂಬುಕ್ ಬೊಯ್ ಕೊಡ್ತಾ ತುಂಬಾ ಅಂತ ಕೊಡ್ತಾನೆ ಇರೋದು, ಹೋಯ್ತಾನೆ ಇರೋದು, ಆಡ್ತಾನೆ ಇರ್ತೀರಿ ನಾವು ಅಕ್ಕಿ ತರ. ಯಾವನ ಸಡೆ ನನ್ ಮಗ ಅಕ್ಕಿ ಬಗ್ಗೆ ಎಲ್ಲ ಮಾತಾಡ್ತಾನೆ. ನೀನು ಅಕ್ಕಿ ತರ ಆಡಾಡಿದ್ರೆ ನಾವೇನ್ BMTC ಬಸ್ಸಲ್ಲಿ ಓಡಾಡ್ಬೇಕಾ? ಹಿಂಗೆ ಎಲ್ಲಾ ಕಡೆ ಜಾಸ್ತಿ ಎಗರಾಡ್ತಿದ್ರೆ ಹೊರಗೆ ತಿಕ್ಕಕ್ ಸಿಕ್ಸ್ಬಿಟ್ಟು ನವಿಲ್ ಮಾಡ್ಬಿಡ್ತೀನಿ. ಅವಾಗ ಅಕ್ಕಿ ತರ ಆಡಾಡು. ನೀನೇನು ಹಾಕೋದು ಡೈಲಾಗು, ಈಗ ನಾನು ಹಾಕ್ತೀನಿ ನೋಡ್ ಡೈಲಾಗು. ಆಕಾಶದಲ್ಲಿ ಆರುತ್ತೆ ಗರುಡ, ಇಟ್ಕೋ ಬಾಣ ಅಂತ ಹೊರಡ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಫೇಸ್ಬುಕ್ ಸಾಕಾದಾಗ ರೀಲ್ಸ್ ಮಾಡ್ತಿ ಬಿಡೋಣ. ಓ ಹೌದಪ್ಪ, ಸರಿ ಹುಷಾರಾಗಿ ಹೋಗಿ. ಯಾರು ನಾವು ಫೇಸ್ಬುಕ್ ಒಳ್ಳೆ ಮಂಗಲಂಗ್ ಆಡ್ತಾನೆ.
ಹೋಗೋದು ಮೈಸೂರು ಪ್ಯಾಲೇಸ್ಗೆ ನಾವು ಹೇಳೋಣ. ನಮ್ಮನ್ ಸೈಡ್ಗೆ ಹೋಗದೆ ಈ ಸೆಡೆ ನನ್ ಮಗನೇ ಅಕ್ಕನ ಹತ್ರ ಬಂದು ಅಣ್ಣ ಅಂತ ಕೇಳ್ತಿದ್ಯಾ. ನೋಡಕ್ ಒಳ್ಳೆ ದುನಿಯಾ ವಿಜಯ್ ಮಗ ಇದೆಯಾ ಅನ್ಬಿಟ್ಟು ಸುಮ್ನೆ ಬಿಡ್ತಾ ಇದೀನಿ. ಮತ್ತೆ ಏನಾದ್ರು ನನ್ ಕಣ್ಣಿಗೆ ಬಿದ್ರೆ ಅಮ್ಮ ಕಾಳಿ ಅಮ್ಮ ಆಗ್ಬಿಡ್ತೀನಿ. ಕೆಟ್ಟ ಮನ್ಸಿಟ್ಕೊಂಡ್ ನೋಡಿದ್ರೆ ಎಲ್ಲ ಕೆಡ್ದಾಗೆ ಕಾಣಿಸುತ್ತೆ, ಅದೇ ಒಳ್ಳೆ ಮನ್ಸಿಟ್ಕೊಂಡ್ ನೋಡು ಎಲ್ಲ ಸುಂದರವಾಗೆ ಕಾಣಿಸುತ್ತೆ. ಲೇ ಇಡಿಯಟ್. ನಮ್ಮನ್ ಗತ್ತು ಅಂತ ತಿಳ್ಕೊಳಲ್ಲೇ, ನಮ್ಮನ್ನ ಇದು ಗತ್ತು ಅಂತ ತಿಳ್ಕೊಳ. ಅವನಕ್ಕ ನಾವು ಅಂದ್ರೇನೆ ಅವ್ನ ಅಮ್ಮನ್ ಗತ್ತು, ನಾವು ಅಂದ್ರೇನೆ ಹಿಂಗೆ. ಸೆಂಟ ಬೆಲೆ ಅದನ್ನ ನಿಮ್ಮ 7 ಮೀಟರ್ ಹುಡುಗಿಯರು ಅನ್ನೋದು ನಾನು 2 ಮಾತು ಮುಗಿದು. ಹೌದು, ನಾನ್ ಪಾಪಿ ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆ ಹೇಳ್ಕೊಳ್ಳ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ.